ಸಮಾಜದಲ್ಲಿ ಸಮಾನತೆಯು ನಿರ್ಮಾಣವಾದಾಗ ಮಾತ್ರ ಉತ್ತಮ ಜೀವನ ಸಾಧ್ಯವಾಗಲಿದ್ದು, ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ತಹಶೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಅಭಿಪ್ರಾಯಪಟ್ಟರು. ಮದ್ದೂರು ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಪಂಚಾಯಿತಿ ಸೇರಿದಂತೆ ಹಲವು ಇಲಾಖೆಗಳ ಸಹಯೋಗದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧ ಕಾಯ್ದೆ ಅನ್ವಯ ವಿಚಾರಗೋಷ್ಠಿ ಹಾಗೂ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಏಕತೆ, ಸಮಗ್ರತೆ ಇರಬೇಕು ಎಂದಿದೆ. ಇದನ್ನು ಎಲ್ಲರೂ ಪಾಲಿಸಬೇಕು ಹಾಗೂ ಸಮಾಜದಲ್ಲಿ ಅಸ್ಪೃಶ್ಯತೆ ಎಂಬುದು ಒಂದು ಪಿಡುಗಾಗಿದ್ದು ಇದು ಹೋಗಲಾಡಬೇಕು ಎಂದರು. ಕೆಲವೊಂದು ಕಡೆಗಳಲ್ಲಿ ಅಸ್ಪೃಶ್ಯತೆ ಈಗಲೂ ಇರುವ ಬಗ್ಗೆ ದೂರುಗಳು ಬರುತ್ತವೆ. ಇದನ್ನು ಕೇಳಿ ಬೇಸರವಾಗುತ್ತದೆ ಎಂದ ಅವರು, ಇಂತಹ ಮುಂದುವರೆದ ದಿನಗಳಲ್ಲಿಯೂ ಜನತೆ ಹೆಚ್ಚು ಪ್ರಜ್ಞಾವಂತರಾಗಿದ್ದರೂ ಕೆಲವೊಂದು ಘಟನೆಗಳು ಆಗುವುದು ಬೇಸರದ ಸಂಗತಿಯಾಗಿದ್ದು ಜನರಲ್ಲಿ ಮತ್ತಷ್ಟು ಅರಿವಿನ ಅಗತ್ಯವಿದೆ ಎಂದರು. ಸಮುದಾಯಗಳನ್ನು ಮೇಲೆತ್ತುವ ಸಲುವಾಗಿ ಈ ರೆಸಲ್ಯೂಷನ್ ಕೊಟ್ಟಿರೋದು. ಬಟ್ ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡು ತಪ್ಪಾಗಿ ಹೇಳಿ ನಮ್ಮಲ್ಲಿ ಈ ಜಾತಿಯ ಒಂದು ವ್ಯಾಮೋಹ ಇದೆಯಲ್ಲ, ಅದನ್ನ ಈ ಅನಿಷ್ಟವನ್ನ ಕೆಲವರು ಬಿತ್ತುವಂತ ವಿಷಬೀಜ ಬಿತ್ತುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ಯಾರು ಕೂಡ ಮನ ಕೊಡಬಾರ್ದು. ಅಂಬೇಡ್ಕರ್ ಅವರ ಸಂವಿಧಾನ ಸರ್ವ ಧರ್ಮಕ್ಕೂ ಸರ್ವ ಜಾತಿಗೂ ಅದು ಅನ್ವಯ ಆಗುವಂತ. ಕಾರ್ಯಕ್ರಮದಲ್ಲಿ ರಾಜ್ಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೇಲ್ವಿಚಾರಕಿ ಮತ್ತು ಬಲವರ್ಧನಾ ಸಮಿತಿಯ ಸಂಚಾಲಕಿ ಪಿ. ಯಶೋಧಾರವರು ಎಸ್ಸಿ-ಎಸ್ಟಿ ಕಾಯ್ದೆಗಳ ಬಗ್ಗೆ ಹಾಗೂ ಶೋಷಣೆಗಳನ್ನು ತಪ್ಪಿಸಲು ಅಗತ್ಯ ಅರಿವಿನ ವಿಷಯದಲ್ಲಿ ಉಪನ್ಯಾಸ ನೀಡಿದರು. ನಗರದ ಸಿವಿಲ್ ನ್ಯಾಯಾಧೀಶರಾದ ನಳಿನಾರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರಿನ ಕೇಸು ಈ ಕಡೆ ಈ ಭಾಗದಲ್ಲಿ ಅನಿಸುತ್ತೆ. ಬೆಂಗಳೂರಿನ ಕೇಸು, ಆಮೇಲೆ ತಾಲೂಕು ಕೇಸು, ಇಂಥ ಕೇಸುಗಳಿಗೂ ಕೂಡ ಕೆಲವು ಸರಿ ನ್ಯಾಯ ಸಿಗೋದು 20 ವರ್ಷ 25 ವರ್ಷ 25 ವರ್ಷ ಹೇಳ್ಕೊಂಡು ಹೋಗುತ್ತೆ. ಸೊ ಈಗ ಹೇಳ್ಕೊಂಡವ್ರಿಗೆ ಏನಾಗುತ್ತೆ, ಸಾಕ್ಷಿಗಳನ್ನ ಸಾಯಿಸ್ತಾರೆ. ಹೌದಲ್ಲ, ಸಾಕ್ಷಿಗಳನ್ನ ಸಾಯಿಸೋದು ಹೆಂಗೆ? ಕೊಂಡ್ಕೋತಾರೆ. ದುಡ್ಡು ಕೊಟ್ಟು ಕೊಂಡ್ಕೋಬಹುದು. ಅದೇ ಹೋಗ್ಬೇಡ ನೀನು ಕೆಲಸ ಕೊಡ್ತೀನಿ ಅನ್ನೋದು ಮದುವೆ ಬರ್ತನದಲ್ಲಿರೋರು ಏನ್ ಕೊಟ್ಟರು ಒಪ್ಕೋತಾರೆ. ಸೊ ಹಾಗಾಗಿ ಈ ಕೋರ್ಟಿನ ವಿಳಂಬ, ಕೋರ್ಟಿನ ವ್ಯವಸ್ಥೆ ಯಾವ ತರ ಇದೆ ಅಂತ ಹೇಳಿದ್ರೆ, ನಮ್ಗಲ್ಲಿ 15 ವರ್ಷ 20 ವರ್ಷ ಒಂದು ಕೇಸ್ನ ಹೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇಲ್ಲಿಂದ ನಮ್ಗೆ ಕನ್ವೆನ್ಷನ್ ರೇಟ್ ಸಿಗುತ್ತಪ್ಪ. ಮತ್ತೊಂದು ದೊಡ್ಡ ರಿಪೋರ್ಟ್ ಕೊಡ್ತಾರೆ, ಅಕ್ವಿಟಲ್ ಆಯ್ತು ಅಂತ. ಈಗ ಕನ್ವೆನ್ಷನ್ ರೇಟು ಕಳೆದ 10-15 ವರ್ಷದಿಂದ ನಾನು ರಿಪೋರ್ಟ್ನ ತಯಾರಿ ಮಾಡ್ತಿದ್ದಾಗಿಂದ ನನಗೆ ಗೊತ್ತಿರೋ ಪ್ರಕಾರ 3.5% ಇತ್ತು. ಈ ಸಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಮೊನ್ನೆ ಸಿದ್ದರಾಮಯ್ಯನವರು ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಿರೋದಕ್ಕೆ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಒಂದು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಆದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕದಲ್ಲಿ ಬಹಳ ಕಡಿಮೆ ಕನ್ವೆನ್ಷನ್ ರೇಟು. ಯಾಕೆ ಕನ್ವೆನ್ಷನ್ ರೇಟ್ ಇಲ್ಲ ಅಂತ ಹೇಳಿದ್ರೆ, ಅಕ್ವಿಟಲ್ ಆಗ್ತಿದ್ದಾವೆ ಕೇಸ್ ಅಂತ ಹೇಳಿದ್ರೆ, ಅಕ್ವಿಟಲ್ ಅಂದ್ರೆ ಏನಂದ್ರೆ ನ್ಯಾಯ ಸಿಗದೇ ಇತ್ತು ಅಂದ್ರೆ ಬಿಲೌಟ ಕೇಸ್ ಅಂತಿರಲ್ಲ. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ನಾಗರಾಜು, ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಯ್ಯ, ಬಿಇಒ ಧನಂಜಯ, ಆರಕ್ಷಕ ವೃತ್ತ ನಿರೀಕ್ಷಕರಾದ ನವೀನ್ ಕುಮಾರ್, ನಾರಾಯಣ್, ಅನಿಲ್ ಕುಮಾರ್, ಜಾಗೃತಿ ಸಮಿತಿಯ ಸದಸ್ಯ ಚಿದಂಬರಮೂರ್ತಿ ಸೇರಿದಂತೆ ತಾಲೂಕು ಮಟ್ಟದ ಹಲವು ಅಧಿಕಾರಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.